ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಬೇಕಾಗುತ್ತೆ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಸೊ ಇವತ್ತಿನ ಗೌರಿ ಕಲ್ಯಾಣ ಎಪಿಸೋಡಲ್ಲಿ ರಾತ್ರಿ ಮಲಗೋ ಟೈಮಲ್ಲಿ ಗೌರಿ ಎದ್ಬಿಟ್ಟು ಸುಡೋಕೋನ ಬಿಡಿಸ್ತಾ ಕೂತಿರ್ತಾಳೆ. ಸೊ ಆವಾಗ ವಿವೇಕ್ ಎದ್ಬಿಟ್ಟು ಏನೋ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಗೌರಿ ಎದ್ಬಿಟ್ಟು ವಿವೇಕ್ಗೆ ಇದು ಬುದ್ಧಿವಂತರು ಮಾಡೋವಂಥ ಕೆಲಸ, ಬುದ್ಧಿವಂತರಿಗೆ ಮಾತ್ರ ಆಗುತ್ತೆ ಇದನ್ನು ಮಾಡೋಕ್ಕೆ, ಬಿಡಿಸೋದಕ್ಕೆ ಅಂತ ಹೇಳ್ತಾಳೆ. ಆಗ ವಿವೇಕ್ ಎದ್ಬಿಟ್ಟು ಹಂಗಾದ್ರೆ ನನ್ನನ್ನು ನೀನು ದಡ್ಡ ಅಂತ ಅಂದ್ಕೊಂಡಿದ್ಯಾ, ನನಗೂ ಬುದ್ಧಿ ಇದೆ, ಏನು ಮಾಡ್ತಿದ್ಯಾ ಹೇಳು, ನಾನು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗೌರಿ ಎದ್ಬಿಟ್ಟು ಇದು ಬುದ್ಧಿವಂತರಿಗೆ ಮಾತ್ರ ಬರುತ್ತೆ, ನಿಮಗೆ ಬರೋದಿಲ್ಲ ಅಂತಲ್ಲ. ಆಗ ವಿವೇಕ್ ಇದ್ಬಿಟ್ಟು ಅಷ್ಟೆಲ್ಲ ಇಲ್ಲದೆ ನಾನು ಇಷ್ಟು ದೊಡ್ಡ ಕಂಪ್ನಿನ ನಡೆಸ್ತಾ ಇದ್ದೀನ, ಸೊ ನಂದು ಇಂಟರ್ನ್ಯಾಷನಲ್ ಬ್ರೈನು, ಅದೇನು ಕೇಳ್ತೀವೋ ಕೇಳು, ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಗೌರಿ ಎದ್ಬಿಟ್ಟು ಒಂದು ಕ್ವಶನ್ನ ಕೇಳ್ತಾಳೆ. ಸೊ ಆವಾಗ ವಿವೇಕ್ ಇದ್ಬಿಟ್ಟು ಆ ಕ್ವಶನ್ ಏನಾಗಿರುತ್ತೆ ಅಂದರೆ ಗಂಡ ಹೆಂಡತಿಯ ಮೊದಲ ಏನಿರುತ್ತೆ ಅಂತ ಕೇಳ್ತಾರೆ. ಸೊ ಆಗ ವಿವೇಕ್ ಎದ್ಬಿಟ್ಟು ಮೊದಲು ಸ್ಟಾರ್ಟ್ ಆಗೋದೇ ಜಗಳ ಅಂತ ಹೇಳ್ತಾರೆ. ಸೊ ಅದಕ್ಕೆ ಗೌರಿ ಎದ್ಬಿಟ್ಟು ಅದಕ್ಕೆ ನಾನು ಹೇಳಿದ್ದು ನಿಮಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು, ಜಗಳ ಅಂತ ನಾನು ಇಲ್ಲಿ ಬರೆದ್ರೆ ನೆಕ್ಸ್ಟು ಮೇಲಿಂದ ಕೆಳಗಡೆ ಜೋಡ್ಸೋಕ್ಕಾಗೋದಿಲ್ಲ, ಇದು ಬುದ್ಧಿವಂತರು ಮಾತ್ರ ಆಡೋದು, ನಿಮಗೆ ಬುದ್ಧಿ ಇದೆ ಅಂತ ಯಾರು ಹೇಳಿದ್ದು, ನೀವೇ ಬುದ್ಧಿವಂತರು ಅಂತ ಅಂದ್ಕೊಂಡ್ರೆ ಅಂತ ಹೇಳ್ಬಿಟ್ಟು ವಿವೇಕ್ ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ವಿವೇಕ್ ಇದ್ಬಿಟ್ಟು ನನಗೂ ಸ್ವಲ್ಪ ಕ್ಲೂ ಕೊಡು, ನಾನು ಗೆಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಗೌರಿ ಇದ್ಬಿಟ್ಟು ಅವ್ರದ್ದು ಫಸ್ಟ್ ನೈಟ್ದು ಏನೇನು ತಯಾರಿ ಎಲ್ಲ ಆಗಿತ್ತು, ಅಜ್ಜಿ ತಾತ ಫಸ್ಟ್ ನೈಟಿಗೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ರು, ಹೂವಿನ ಹಾಸಿಗೆ ಆ ಥರ ಮಂಚದ ಮೇಲೆ ಆ ಹೂವು ಆ ಥರ ಒಂದಷ್ಟು ಕ್ಲೂನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವತ್ತು ನೀವು ಕುಳ್ಕೊಂಬಂದು ನನಗೆ ಏನೇನೆಲ್ಲ ಮಾಡಿದ್ರಿ ಹಾಗೆ ಹೀಗೆ ಅಂತ ಎಲ್ಲ ಕ್ಲೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ವಿವೇಕ್ ಇದ್ಬಿಟ್ಟು ಕರೆಕ್ಟಾಗಿ ಗೆಸ್ ಮಾಡ್ತಾನೆ. ಸೊ ಆಗ ಗೌರಿಗೂ ತುಂಬ ಖುಷಿಯಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬಿಟ್ಟು ಗೌರಿ ಚಪ್ಪಾಳೆ ತಟ್ತಾಳೆ. ಆಗ ವಿವೇಕ್ ಎದ್ಬಿಟ್ಟು ಹೌದು ನೋಡು, ನನಗೂ ಬುದ್ಧಿ ಇದೆ, ನೀನೊಬ್ಳಿಗೆ ಗೊತ್ತಿರೋದು, ನನಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಇನ್ನೂ ಬೇರೆ ಕೇಳು ಅಂತ ಹೇಳ್ತಾಳೆ. ಸೊ ಆಮೇಲೆ ಇನ್ನೂ ಒಂದು ಕ್ವಶನನ್ನು ಕೇಳ್ತಾರೆ. ಸೊ ಅದಾದಮೇಲೆ ಅದಕ್ಕೂ ಕ್ಲೂ ಬೇಕು ಅಂತ ವಿವೇಕ್ ಹೇಳ್ತಾನೆ. ಆಗ ಗೌರಿ ಇದ್ಬಿಟ್ಟು ಅದಕ್ಕೂ ಒಂದಷ್ಟು ಕ್ಲೂ ಕೊಡ್ತಾಳೆ. ಅದಾದಮೇಲೆ ಅದಕ್ಕೂ ಕರೆಕ್ಟಾಗಿ ಆನ್ಸರ್ನ ಹೇಳ್ತಾನೆ. ಆಮೇಲೆ ಅದೇ ಥರ ಗೌರಿ ಕ್ವಶನ್ ಕೇಳ್ತಾ ವಿವೇಕ್ ಆನ್ಸರ್ ಮಾಡ್ತಾ ಅವನಿಗೆ ಗೊತ್ತಿಲ್ಲದೇ ಕೆಳಗಡೆ ಅವಳ ಹಾಸಿಗೆ ಮೇಲೆ ಬಂದು ಕೂತ್ಕೊಳ್ತಾನೆ. ಸೊ ಅವನಿಗೆ ತುಂಬಾ ಇಷ್ಟ ಆಗೋಗ್ಬಿಡುತ್ತೆ. ಆಮೇಲೆ ಅವರು ಒಬ್ರಿಗೊಬ್ರು ಗೊತ್ತಿಲ್ಲದೇ ಪಕ್ಕ ಕೂತ್ಕೊಂಡು ಒಬ್ಬರು ತೊಡೆ ಮೇಲೆ ಒಬ್ಬರು ಕಾಲು ಹಾಕ್ಕೊಂಡು ಆಮೇಲೆ ಫುಲ್ಲು ಖುಷಿಯಾಗಿ ಸುಡೋಕೋನ ಬಿಡಿಸ್ತಾ ಇರ್ತಾರೆ. ಸೊ ಅವರು ಫುಲ್ಲು ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಅದೇ ಥರ ಗೌರಿ ಕ್ವಶನ್ ಕೇಳ್ತಾ ಇರ್ತಾಳೆ, ವಿವೇಕ್ ಆನ್ಸರ್ ಮಾಡ್ತಾನೆ ಇರ್ತಾನೆ. ಸೊ ಗೊತ್ತಾಗದೇ ಇರೋದಕ್ಕೆ ಕ್ಲೂ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಅವರಿಬ್ಬರು ಎಷ್ಟು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ, ಒಬ್ರನ್ನೊಬ್ರು ಎಷ್ಟು ಅವ್ರಿಗೆ ಗೊತ್ತಿಲ್ಲದೆ ಮೈ ಮರೆತ್ಬಿಟ್ಟು ಎಷ್ಟು ಖುಷಿಯಾಗಿದ್ದಾರೆ. ಆಮೇಲೆ ಲಾಸ್ಟ್ ಒಂದು ಕ್ವಶನ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಕ್ವಶನ್ಗೆ ಗೌರಿ ಕೇಳ್ತಾಳೆ. ಆಗ ವಿವೇಕ್ ಎದ್ಬಿಟ್ಟು ಎದ್ದು ಆ ಕಡೆ ಓಡಾಡಿ ಈ ಕಡೆ ಓಡಾಡಿ, ಸೊ ಅದಕ್ಕೆ ಆನ್ಸರ್ ಸ್ವಲ್ಪ ಕಷ್ಟ ಇರುತ್ತೆ. ಅದಾದಮೇಲೆ ಗೌರಿ ಹಿಂದ್ಗಡೆ ಬಂದುಬಿಟ್ಟು ಕೂತ್ಕೊಂಡು ಅದಕ್ಕೆ ಆನ್ಸರ್ ಹೇಳ್ತಾನೆ. ಆಮೇಲೆ ಗೌರಿ ಇದ್ಬಿಟ್ಟು ಅಂತ ಹಿಂದೆ ತಿರುಗ್ತಾಳೆ. ಆಗ ವಿವೇಕು ಗೌರಿಗೆ ಗೊತ್ತಿಲ್ಲದೆ ಮುತ್ತು ಕೊಟ್ಬಿಡ್ತಾನೆ. ಸೊ ಆಮೇಲೆ ಅವ್ನಿಗೆ ಏನೋ ಒಂಥರ ಮುಜುಗರ ಆದಂಗೆ ಆಗೋಗ್ಬಿಡುತ್ತೆ. ಗೌರಿನೂ ಫುಲ್ ಶಾಕಲ್ಲಿ ವಿವೇಕ್ನ ನೋಡ್ತಾ ಇರ್ತಾಳೆ. ಸೊ ಅದಾದಮೇಲೆ ವಿವೇಕು ಬೇಗ ಎದ್ದು ಓಡೋಗ್ಬಿಟ್ಟು ಹಾಸಿಗೆ ಮೇಲೆ ಕೂತ್ಕೊಂಡು ನಾನು ಬೇಕಂತ ಮಾಡಿದ್ದಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಮಾಡಿದ್ದು ಅಂತ ಹೇಳ್ತಾನೆ. ಆಮೇಲೆ ಗೌರಿ ಇದ್ಬಿಟ್ಟು ವಿವೇಕೆ ಕಾಲು ಎಳಿತಾ ಇರ್ತಾಳೆ. ನೀವು ಅನ್ಎಕ್ಸ್ಪೆಕ್ಟೆಡಾಗಿ ಮಾಡಿದ್ರು ಏನು ಮಾಡಿದ್ರು ಮುತ್ತು ಮಾತ್ರ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ವಿವೇಕೆ ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಎಪಿಸೋಡ್ಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.